ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಯಾರಿಗೆಲ್ಲ ಚಾನ್ಸ್? ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ಗೆ ಬಿಗ್ ಚಾನ್ಸ್. ಸತೀಶ್ ಜಾರಕಿಹೊಳಿ ಸರ್ಕಾರದಲ್ಲಿರ್ತಾರೆ. ಯತ್ನಾಳ್ ಸತೀಶ್ ಸರ್ಕಾರದಲ್ಲಿ ಯತ್ನಾಳ್ ಅವ್ರದೇ ಹೋಮ್ ಮಿನಿಸ್ಟರ್. ಮೂರು ಪಾರ್ಟಿಯ ಘಟಾನುಘಟಿ ನಾಯಕರಿಗೆ ಚಾನ್ಸ್. ಬಿಜೆಪಿಯ ರೆಬ್ಬಲ್ಗಳಿಗೂ ಕೂಡ ಸತೀಶ್ ಸರ್ಕಾರದಲ್ಲಿ ಮೈತ್ರಿ ಭಾಗ್ಯ. ಅತೃಪ್ತ ಶಾಸಕರು ಹಾಗೂ ಇನ್ನೊಂದಿಷ್ಟು ಶಾಸಕರನ್ನ ಸೇರ್ಕೊಂಡು ಬಣ ಮಾಡಲಾಗ್ತಾ ಇದೆ. ಅದಕ್ಕೆ ಒಂದು ಪಕ್ಷ ಕಟ್ಟಲಾಗ್ತಾ ಇದೆ. ಕೆಜಿಎಫ್ ಎನ್ನುವಂತಹ ಪಕ್ಷವನ್ನ ಅದಕ್ಕಾಗಿಯೇ ಕಟ್ಟಿದ್ರ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಈಗ ಅವರಿಗೆ ಸಿಎಂ ಸ್ಥಾನ ಕಾಂಗ್ರೆಸ್ನಲ್ಲಿ ಕೊಡೋ ತರ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಅದೊಂದೇ ಕೂರ್ಚಿಗೆ 3-4 ಜನ ಘಟಾನುಘಟಿಗಳು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಾನು ಬಿಡೋದೇ ಇಲ್ಲ ಸಿಎಂ ಕೂರ್ಚಿನ ಅಂತ ಕೂತಿದ್ದಾರೆ. ಸಿಎಂ ನಾನು ಎದ್ರೆ ತಾನೆ, ಸಿದ್ದರಾಮಯ್ಯ ಅವರು ನಾನು ಎದ್ರೆ ತಾನೆ ಬೇರೆಯವ್ರು ಬಂದು ಕೂತ್ಕೊಳ್ಬೇಕು ಅಂತ ನಡೆಸ್ತಾ ಇದ್ದಾರೆ. ಇದರ ಮಧ್ಯ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಯಾರೇನಾರ ಮಾಡ್ಕೊಳ್ಳಿ, ಕೆಡಿಎಫ್ ಎನ್ನುವಂತಹ ಪಕ್ಷವನ್ನ ಕಟ್ಟಿ ಅದರಲ್ಲಿ ನಾನು ಸಿಎಂ ಆಗ್ತೀನಿ ಎನ್ನುವಂತಹ ಪಣ ತೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ಗೆ ಈಗ ಬಿಗ್ ಚಾನ್ಸ್ ಸಿಗ್ತಾ ಇದೆ. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿರುವಂತಹ ಸುದ್ದಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅವರನ್ನ ಬೆಂಬಲಿಸಿ ಒಂದಷ್ಟು ಶಾಸಕರು ಕೂಡ ಇದ್ದಾರೆ. ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಸರ್ಕಾರದಲ್ಲಿ ಇರ್ತಾರೆ ಯತ್ನಾಳ್ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸತೀಶ್ ಸರ್ಕಾರದಲ್ಲಿ ಯತ್ನಾಳ್ ಅವರೇ ಹೋಮ್ ಮಿನಿಸ್ಟರ್ ಆದ್ರೂ ಆಗಬಹುದು. ಯಾಕಂದ್ರೆ ಅವರಿಗೆ ರಾಜಕೀಯ ಅನುಭವ ಕೂಡ ಇದೆ. ಯತ್ನಾಳ್ ಅವರಿಗೆ ರಾಜಕೀಯ ಅನುಭವ ಕೂಡ ಇದೆ. ತುಂಬಾ ವರ್ಷಗಳಿಂದ ರಾಜಕೀಯ ಜೀವನವನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರು ಹೋಮ್ ಮಿನಿಸ್ಟರ್ ಆದ್ರೂ ಆಗಬಹುದು ಎನ್ನುವಂತಹ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 3 ಪಾರ್ಟಿಯ ಘಟಾನುಘಟಿ ನಾಯಕರಿಗೆ ಚಾನ್ಸ್ ಸಿಗಬಹುದು. ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಕೆಡಿಎಫ್ ಎನ್ನುವಂತಹ ಪಕ್ಷದಲ್ಲಿ ಬಂದು ಸೇರಬಹುದು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಅತೃಪ್ತರು ಕೂಡ ಬಂದು ಸೇರಬಹುದು. ಹಾಗೆ ಜೆಡಿಎಸ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಈಗ ಆಲ್ರೆಡಿ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದೇ ಕಾರಣಕ್ಕೆ 3 ಪಾರ್ಟಿಯ ಘಟಾನುಘಟಿ ನಾಯಕರು ಅವರಿಗೂ ಕೂಡ ಈ ಒಂದು ಕೆಡಿಎಫ್ ಎನ್ನುವಂತಹ ಪಕ್ಷದಲ್ಲಿ ಚಾನ್ಸಸ್ ಸಿಗಬಹುದು. ಒಂದಿಷ್ಟು ಜನಕ್ಕೆ ತಾನು ಹೋಮ್ ಮಿನಿಸ್ಟರ್ ಆಗಬೇಕು ಅಂತ ಇರುತ್ತೆ, ಒಂದಿಷ್ಟು ಜನಕ್ಕೆ ನಾನು ಆ ಒಂದು ಖಾತೆಯಲ್ಲಿ ಇರಬೇಕು ಅಂತ ಅನ್ಸುತ್ತೆ, ಈ ಒಂದು ಮಿನಿಸ್ಟರ್ಗಿರಿ ಬೇಕು ಅಂತ ಅನ್ಸುತ್ತೆ. ಅವರೆಲ್ಲರೂ ಕೂಡ ಅತೃಪ್ತರೇ ಆಗಿರ್ತಾರೆ. ಆ ಒಂದು ಅತೃಪ್ತ ಬಣವನ್ನ ಸೇರಿಸಿಕೊಂಡು ಈ ಒಂದು ಪಕ್ಷವನ್ನ ಕಟ್ಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಯತ್ನಾಳ್ ಅವರು ಕೂಡ ಬರ್ತಾರ ಈ ಒಂದು ಪಕ್ಷಕ್ಕೆ ಅಂತ ಹಿಂದೂ ಹುಲಿ ಉತ್ತರ ಕರ್ನಾಟಕದಲ್ಲಿ ಅವರನ್ನ ಮೆಚ್ಚಿಕೊಂಡಾಡದವರೇ ಇಲ್ಲ. ಆ ತರ ಇರ್ಬೇಕಾದ್ರೆ ಅವರನ್ನೂ ಕೂಡ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡ್ರೆ ಅಥವಾ ಯತ್ನಾಳ್ ಅವರನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊಂಡ್ರೆ ಇನ್ನೂ ಸುಲಭವಾಗುತ್ತೆ. ಸತೀಶ್ ಜಾರಕಿಹೊಳಿ ಸರ್ಕಾರಕ್ಕೆ ಸಹೋದರ ಅವರನ್ನ ಸಪೋರ್ಟ್ ಕೂಡ ಇದೆ. ಬಿಜೆಪಿಯ ಶಾಸಕರನ್ನ ಸಂಘಟಿಸಲಿದ್ದಾರೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಕ್ಕೆ ಸಿದ್ದು ಟೀಮ್ ಶಾಸಕರ ಬೆಂಬಲ. ಸಿದ್ದರಾಮಯ್ಯ ಆಪ್ತ ವಲಯದ ಶಾಸಕರಿಂದಲೇ ಸತೀಶ್ಗೆ ಸಪೋರ್ಟ್. ಸತೀಶ್ ಜಾರಕಿಹೊಳಿ ಸಿಎಂ ಮಾಡಲು ಹಲವರ ಬೆಂಬಲ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಬೆಂಬಲ. ಎಸ್,
ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಮೇಲ್ಮೇಲಾಗಿ ನೋಡ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಕ್ಕೆ ಅವರ ಸಹೋದರನ ಸಪೋರ್ಟ್ ಕೂಡ ಸಿಕ್ಕೇ ಸಿಗುತ್ತೆ. ಯಾಕೆ ಸಿಗಲ್ಲ? ಬಿಜೆಪಿಯ ಶಾಸಕರನ್ನ ಸಂಘಟಿಸಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಳ್ತಾ ಇದೆ. ಬಿಜೆಪಿ ಶಾಸಕರನ್ನ ನಾನು ಒಟ್ಟು ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಮುಟ್ಟೋಕಾಗಲ್ಲ ಅನ್ನೋದನ್ನ ಈ ಒಂದು ಪಕ್ಷದ ಮೂಲಕ ಸಾಬೀತು ಮಾಡೋಕೆ ಹೊರಟಿದ್ದಾರೆ. ಸಿದ್ದು ಟೀಮ್ನ ಹಲವಾರು ಶಾಸಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಸಿದ್ದು ಪರವಾಗಿ ನಿಂತ್ಕೊಂಡಿದ್ದಂತಹ ಶಾಸಕರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಆಯ್ತು ನೀವೊಂದು ಪಕ್ಷವನ್ನ ಕಟ್ಟಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅಜಾತ ಶತ್ರು, ಯಾರೊಂದಿಗೂ ಕೂಡ ಮುನಿಸನ್ನ ತೋರಿಲ್ಲ. ಈ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅಥವಾ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಒಂದಿಷ್ಟು ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡುವಂತಹ ಎಲ್ಲಾ ಸಂಭವವೂ ಕೂಡ ಇದೆ. ಸಿದ್ದರಾಮಯ್ಯ ಆಪ್ತ ವಲಯದ ಶಾಸಕರಿಂದಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಕೂಡ ಸಿಗಬಹುದು. ಸತೀಶ್ ಜಾರಕಿಹೊಳಿ ಸಿಎಂ ಮಾಡೋಕೆ ಹಲವಾರು ಜನರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹಲವಾರು ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.